ಅಬ್ದುಲ್ ರಜಾಕ್, ಪ್ರಪಂಚದಲ್ಲಿ ಕೆಲವು ದೇಶಗಳು ಇಸ್ಲಾಮಿಕ್ ದೇಶಗಳು ಶರಿಯಾ ಪ್ರಕಾರ ನಡೀತವೆ, ಇನ್ನು ಕೆಲವು ದೇಶಗಳು ಆಯಾ ದೇಶದ ಸಂವಿಧಾನದ ಪ್ರಕಾರ ನಡೀತವೆ. ಭಾರತ ಕೂಡ ಒಂದು. ನೀವು ಅಮೆರಿಕದಲ್ಲಿ ಯಾರು ಪ್ರವಾದಿ ಹಿಂಗೆ ಅವಮಾನ ಮಾಡಿದರೆ ಬೀದಿಗಿಳಿಯೋಕ್ಕಾಗತ್ತಾ? ಇಂಗ್ಲೆಂಡ್ನಲ್ಲಿ ಬೀದಿಗಿಳಿಯೋಕ್ಕಾಗತ್ತಾ? ಅಲ್ಲಿ ಏನಾಯ್ತು? ಆಯಾ ದೇಶದ ಸಂವಿಧಾನ. ಅಮೆರಿಕದಲ್ಲೇ ಸಲ್ಮಾನ್ ರಶ್ದಿ ಜೊತೆ ಏನಾಯ್ತು? ನಾನು ಏನ್ ಹೇಳ್ತಾ ಇದ್ದೀನಿ ನಿಮ್ಗೆ, ಕಾನೂನ್ ಒಂದ್ ಕಡೆ ಇದ್ದೇ ಇದೆ, ಕಾನೂನು ಇದೆ, ಅದಕ್ಕೆ ರೆಸ್ಪೆಕ್ಟ್ ಮಾಡೋರು ಇದ್ದೇ ಇದ್ದಾರೆ. ಒಂದೇನೋ ಇಂಪಾರ್ಟೆಂಟ್ ಹೇಳ್ತಿದ್ದಾರೆ, ಕಾನೂನು ಇದೆ ಅದಕ್ಕೆ ರೆಸ್ಪೆಕ್ಟ್ ಮಾಡೋರು ಇದ್ದೇ ಇದ್ದಾರೆ. ಆದ್ರೆ ಏನಂದ್ರಿ? ಟೈಮು ಕಡಿಮೆ ಇದೆ. ಇದ್ರ ಹಿಂದೆ ಇರೋ ಷಡ್ಯಂತ್ರವನ್ನು ಅರ್ಥ ಮಾಡ್ಕೊಳ್ಳಿ. ಈ ಪಿ ಸಿಂಹನ ಶಿಷ್ಯ, ಟಿಕೆಟ್ ಆಕಾಂಕ್ಷಿ ಇವನು. ನನ್ನ ಪ್ರಶ್ನೆಗೆ ಉತ್ತರ ಬರಲಿಲ್ಲ. ಸುರೇಶ್ ಪಾಂಡುರಂಗ ಎಂಬವನು, ಅವನ ಫೇಸ್ಬುಕ್ ಪ್ರೊಫೈಲ್ ಎತ್ ನೋಡಿ, ಇವನ ಹಿನ್ನೆಲೆ ನೋಡಿ, ಯಾಕೆ ಮಾಡಿದಾನೆ ನೋಡಿ. ನೀವು ಈ ಕಡೆ ಕೇಳ್ತಿದ್ದೀರಲ್ಲ, ಇಟ್ಸ್ ಅನ್ ಆರ್ಗನೈಸ್ ಕ್ರೈಮ್, ಇದೊಂದು ಷಡ್ಯಂತ್ರ, ಮೊದಲೇ ಪ್ರೀ ಪ್ಲಾನ್ಡ್ ಆಗಿತ್ತ ಅಂತ. ಆ ಕಡೆನೂ ಒಂದು ಸ್ವಲ್ಪ ನೀವು ಕಣ್ಬಿಟ್ಟು ನೋಡಿ, ಎಲ್ಲ ಅರ್ಥ ಆಗುತ್ತೆ. ಯಾರು ಹೇಳಿದ್ರು ಅದು ಪ್ರೀ ಪ್ಲಾನ್ಡ್ ಅಂತ? ಇದು ಪ್ರೀ ಪ್ಲಾನ್ಡ್ ಅಂತ ಯಾರು? ಇಲ್ಲ, ಪಿ ಸಿಂಹ ಅವರು ಏನ್ ಮಾಡ್ತಾರೆ, ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಬಾಂಬ್ ಬಿಡಕ್ಕೆ ಒಂದು ಪಾಸ್ ಕೊಡ್ತಾರೆ. ಅದೇ ಪಿ ಸಿಂಹ ಬಂದ್ಬಿಟ್ಟು ಇವತ್ತು ಸಿದ್ದರಾಮಯ್ಯನವ್ರನ್ನ ಕ್ವಶನ್ ಮಾಡ್ತಾರೆ. ಇವ್ರದೇ ಶಿಷ್ಯ ಇವನು, ಕಾರ್ಪೊರೇಟ್ ಟಿಕೆಟ್ ಆಕಾಂಕ್ಷಿ ಅಂತ ಇವನು. ಅವನ ಮೇಲೆ FIR ಮಾಡ್ರಿ. ಅದು ಈ ದೇಶದ ಕಾನೂನು ಹೆಂಗೆ ಹೇಳುತ್ತೆ? ಅದಕ್ಕೂ ನಾವು ಹೋಗ್ಬಿಟ್ಟು ಫೈಟ್ ಮಾಡ್ಬೇಕು ಇವಾಗ. ಅದು ಸಿಂಪಲ್ BNS ಸೆಕ್ಷನ್ 299 ಒಂದೇ ಒಂದು ಸೆಕ್ಷನ್ ಮೇಲೆ FIR ಮಾಡಬೇಕು ಅಷ್ಟೇ. ಯಾವ ದೇವರಿಗೂ ಕ್ರಿಯೇಟಿಂಗ್ ಎನ್ಮಿಟಿ ಬಿಟ್ವೀನ್ ಗ್ರೂಪ್ಸ್ ಅಂತ ಬರಬೇಕು. ಇದರಿಂದ ಇರುವ ಷಡ್ಯಂತ್ರ ಬರಬೇಕು. ಯಾರ್ಯಾರಿದ್ರು ಅದೆಲ್ಲ ಬರಬೇಕು. ದಯವಿಟ್ಟು ಬರ್ಲಿ. 100% ಏನೇನು ಕಂಪ್ಲೇಂಟ್ ಕೊಡಬೇಕು ಕೊಡಿ. ಪೊಲೀಸ್ ಅವ್ರ ಯೂಟ್ಯೂಬ್ ಅವ್ರು ಸೋಮೋಟೋ ತಗೊಂಡಿದ್ದಾರೆ, ಅವ್ರು ಮಾಡಲಿ. ಅದಕ್ಕೆ ನೆಕ್ಸ್ಟ್ ಏನು ಮಾಡಬೇಕು ಅದನ್ನು ಮಾಡ್ತಿದ್ದಾರೆ. ಇವತ್ತೊಂದು ಯಾರೋ ಬೇರೆಯವರು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟವ್ರೆ. ಅದೆಲ್ಲ ಮಾಡೋದು ಒಂದ್ ಕಡೆ ಮಾಡೋಣ. ಬಟ್ ನಾನು ಏನು ಹೇಳ್ತಾ ಇದ್ದೀನಿ ಗೊತ್ತಾ, ಯಾವತ್ತೂ ನೀವು ಒಂದ್ ಕಡೆ ಬಯಸ್ಡ್ ಆಗಿರಬೇಡಿ, ಒಂದು 2 ಸೈಡ್ಸ್ ತಗೊಳ್ಳಿ. ಯಾವ್ದಕ್ಕೆ ಬಯಸ್? ಕ್ರೈಮ್ ಮಾಡೋದಿದ್ದಾರೆ ಅಂತಾನೆ ಪೊಲೀಸ್ ಸ್ಟೇಷನ್ ಇರೋದು. ಅದಿತಿ ಮುಸ್ಲಿಂ ಅಬ್ದುಲ್ ರಜಾಕ್ ಈ ವಿಷಯದಲ್ಲಿ ಒಂದ್ ನಿಮಿಷ, ಈ ವಿಷಯದಲ್ಲಿ ನನ್ನಷ್ಟು ಬ್ಯಾಲೆನ್ಸ್ಡ್ ಆರ್ಗ್ಯುಮೆಂಟ್ ಯಾರು ಮಾಡೋದಕ್ಕಾಗೋದಿಲ್ಲ. ಲಿಸನ್, ಅರೆ ಈ ದೇಶದಲ್ಲಿ ಧಾರ್ಮಿಕ ನಂಬಿಕೆಗಳಿದಾವೆ, ವಿವಿಧ ರೀತಿಯ ಧಾರ್ಮಿಕ ನಂಬಿಕೆಗಳಿದಾವೆ. ಯಾರ ಧಾರ್ಮಿಕ ನಂಬಿಕೆಗೆ ಧಕ್ಕೆ ಮಾಡಿದರೂ ಒಂದೇ ಸೆಕ್ಷನ್ ನಲ್ಲೇ FIR ಆಗೋದು, ಒಂದೇ ಸೆಕ್ಷನ್ ನಲ್ಲೇ ಕ್ರಮ ಆಗಬೇಕು. ಇದಕ್ಕಿಂತ ಬ್ಯಾಲೆನ್ಸ್ ವ್ಯೂ ಇನ್ನೇನು ಹೇಳಿ ನಾನು? ಇದಕ್ಕಿಂತ ಬ್ಯಾಲೆನ್ಸ್ ವ್ಯೂ ಇನ್ನೇನು ಹೇಳಿ? ಪೈಗಂಬರ್ರಿಗೆ ಅವಮಾನ ಮಾಡೋದು ಒಂದೇ, ತಾಯಿ ಚಾಮುಂಡೇಶ್ವರಿಗೆ ಅವಮಾನ ಮಾಡೋದು ಒಂದೇ, ಪೈಗಂಬರಿಗೆ ಅವಮಾನ ಮಾಡೋದು ಒಂದೇ, ರಾಮನಿಗೆ ಅವಮಾನ ಮಾಡೋದು ಒಂದೇ, ಪೈಗಂಬರಿಗೆ ಅವಮಾನ ಮಾಡೋದು ಒಂದೇ, ಯೇಸು ಕ್ರಿಸ್ತನಿಗೆ ಅವಮಾನ ಮಾಡೋದು ಒಂದೇ. ಈ ಸಿಟಿ ರವೀನಾ, ಆರ್ ಅಶೋಕ, ಈ ಪಿ ಸಿಂಹ ಇವ್ರಿಗೆಲ್ಲ ಫೋನ್ ಮಾಡಿ ನೀವು ಕೇಳಬೇಕು. ಇಲ್ಲ ರೀ, ಇಷ್ಟೊಂದು ಇವತ್ತು ಮಾತಾಡ್ತಿದ್ದೀರಲ್ಲ, ತುಷ್ಟೀಕರಣದ ರಾಜಕಾರಣ ಇದೆಲ್ಲ ನೀವು ಹೇಳ್ತಿದ್ರಲ್ಲ, ಸಿದ್ದರಾಮಯ್ಯನ ಮೇಲೆ ನೀವು ಬೆರಳೆತ್ತಿದ್ದೀರಲ್ಲ, ನಿಮ್ಮದೇ ಸರ್ಕಾರ ಇದ್ದಾಗ ಇದೇ ಥರದ ಒಂದು 2 ಘಟನೆಗಳು ನಡೀತಲ್ವಾ? ಆವತ್ತೇನು ತುಷ್ಟೀಕರಣದ ರಾಜಕಾರಣನ ಇಲ್ಲ ಯಾವ ಥರ ರಾಜಕಾರಣ? ಕೇಳಬೇಕು ಪ್ರಶ್ನೆಗಳನ್ನ. ನೀವು ಡೈರೆಕ್ಟ್ ಒನ್ ಸೈಡೆಡ್ ಆಗಿ ನೀವು ತೋರಿಸ್ತಾ ಇರೋ ದೃಶ್ಯಗಳು ಏನಂದರೆ, ಅಲ್ಲಿ ಟೋಪಿ ಇರಬೇಕು, ಯಾರಾದರೂ ಅಲ್ಲಾಹು ಅಕ್ಬರ್ ಕೂಗಬೇಕು, ಅದನ್ನು ತೋರಿಸ್ಬೇಕು. ಇದ್ರ ಜೊತೆ ಮ್ಯಾಚ್ ಮಾಡೋಕ್ಕೆ ಹಳೇ DJ ಹಳ್ಳಿ KJ ಹಳ್ಳಿ ರೈಟ್ಸಲ್ಲಿರುವ ಬೆಂಕಿಯಲ್ಲಿ ಉಗಿದು ಇದಾಗ್ತಿರುವ ಅದು ಬರ್ನ್ ಆಗ್ತಿರೋ ವೆಹಿಕಲ್ಸ್ಗಳನ್ನು ತೋರಿಸಿ, ಅಲ್ಲಿ ನಡೆದೇ ಇಲ್ಲ ಮೈಸೂರಲ್ಲಿ. ಇದೆಲ್ಲ ಹಳೇ ವಿಜುವಲ್ಸನ್ನು ಹಾಕಿ ಅದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಸುರಿಯೋ ಕೆಲಸ ಮಾಧ್ಯಮದವರು ದಯವಿಟ್ಟು ಮಾಡಬಾರ್ದು. ರಾಜ್ಯ ಕಟ್ಟೋಣ, ದೇಶ ಕಟ್ಟೋಣ, ಕೊಂಡ್ರು ಇದ್ದಾರೆ, ನಿಮ್ಮಲ್ಲೂ ಇದ್ದಾರೆ, ನಮ್ಮಲ್ಲೂ ಇದ್ದಾರೆ, ತಪ್ಪನ್ನ ಮಾಡ್ತಾರೆ, ಶಿಕ್ಷೆ ಅನುಭವಿಸ್ತಾರೆ. ನಾವು ಎಷ್ಟಂತ ಕೈ ಮುಗಿದು ಕೇಳ್ಕೊಳ್ಬೇಕು? ಈ ಕಲ್ತೂರಾಟ ಎಲ್ಲ ಏನು ತರಲ್ಲ. ನಿಮಗೆ ತೊಂದರೆ ಇರೋ ಸ್ಟೇಷನ್ಗೆ ಹೋಗಿ ಧೈರ್ಯದಿಂದ ಹೋಗಿ ಕಂಪ್ಲೇಂಟ್ ಕೊಡ್ರಿ. ಒಂದು ಜಾಗದಲ್ಲಿ 50 ಜನ ಕೊಡ್ರಿ, ಪರವಾಗಿಲ್ಲ ಮಾಡ್ರಿ. ಬಟ್ ಯಾರೋ ಇರ್ತಾರೆ ಅತಿಥಿ, ನಿಮ್ಮಲ್ಲೂ ಇದಾರೆ, ಇಲ್ಲ ಅಂತ ಹೇಳ್ಬೇಡಿ, ನಮ್ಮಲ್ಲೂ ಇದಾರೆ. ಎಷ್ಟೋ ವಿಷಯಗಳು ಲಿಸ್ಟ್ ಹೇಳ್ಬಿಡ್ತೀನಿ, ಇದಾರೆ, ನಾನು ಖಂಡಿಸ್ತೀನಿ. ಸರಾಸರಿ ತಪ್ಪು. ಫೀಲ್ಡ್ ಬಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.